ಚಳಿಗಾಲದ ಅಧಿವೇಶನದಲ್ಲಿ KKRDBಗೆ ಸಂಬಂಧಿಸಿದ ಚುಕ್ಕೆ ಗುರುತಿನ ಪ್ರಶ್ನೆ 148ರ ಬಗ್ಗೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಸಂಪೂರ್ಣವಾಗಿ ಸುಳ್ಳು ಮಾಹಿತಿಯನ್ನು ನೀಡಿದೆ. ಈ ಒಂದು ಸುಳ್ಳು KKRDBಯ ಒಂದು ಹಣ ದುರುಪಯೋಗ ಆಗಿರ್ಬೋದು ಅಥವಾ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಪ್ರಶ್ನೆ ಕೇಳಿದಾಗ ಸಂಪೂರ್ಣವಾಗಿ ಸುಳ್ಳು ಮಾಹಿತಿಯನ್ನು ನೀಡಿದ್ದಾರೆ. ಈ ಸುಳ್ಳು ಮಾಹಿತಿ ನೀಡಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಾರ್ವಜನಿಕವಾಗಿ ಮಹಾ ಸುಳ್ಳು ಸರ್ಕಾರ ಅಂತ ಬಿರುದು ನೀಡಿ ನವೆಂಬರ್ 30ರಂದು ಕಲಬುರಗಿಯಲ್ಲಿ ಪ್ರತಿಭಟನೆಯನ್ನು ಮಾಡಲಾಗ್ತಿದೆ ಅಂತ ಅಹಿಂದ ಚಿಂತಕರ ವೇದಿಕೆಯ ಹಾಗೂ ಕಲ್ಯಾಣ ಕರ್ನಾಟಕ 371J ಕಲಂ ಕಾನೂನು ತಿದ್ದುಪಡಿ ಹೋರಾಟ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸೈಬಣ್ಣ ಜಮಾದಾರ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಳಗಾವಿಯ ಚಳಿಗಾಲ ಅಧಿವೇಶನದಲ್ಲಿ KKRDBಯ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ಪ್ರಶ್ನೆಗೆ ಸರ್ಕಾರ ಸಂಪೂರ್ಣವಾಗಿ ಸುಳ್ಳು ಮಾಹಿತಿ ನೀಡುವ ಮೂಲಕ 100% ಚೋರ್ ಸರ್ಕಾರವಾಗಿ ಹೊರಹೊಮ್ಮಿದ್ದಕ್ಕಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಾರ್ವಜನಿಕವಾಗಿ ಮಹಾ ಸುಳ್ಳು ಸರ್ಕಾರ ಎಂಬ ಬಿರುದು ನೀಡಿ ಡಿಸೆಂಬರ್ 30ರಂದು ಬೃಹತ್ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಪ್ರತಿಭಟನೆಯನ್ನು ಮಾಡಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಏನಂದರೆ, ರಾಜ್ಯ ಸರ್ಕಾರ ಏನು ಇವತ್ತು ಈ ಹಿಂದಿನ ಸರ್ಕಾರ 40% ಸರ್ಕಾರ ಇದೆ, BJP ಸರ್ಕಾರ ಭ್ರಷ್ಟಾಚಾರದಿಂದ ಮುಳುಗಿದೆ ಅಂತ ಹೇಳಿ ಆ ಸರ್ಕಾರದ ಮೇಲೆ ಅಪವಾದನೆ ಮಾಡುತ್ತಾ 40% ಚೋರ್ ಸರ್ಕಾರ ಅಂತ ಹೇಳಿ ಅಧಿಕಾರದ ಗದ್ದಿಗೆಯನ್ನು ಹಿಡಿದಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ ಅನ್ಯಾಯ ಮಾಡಲಿಕ್ಕೆ ಹೊರಟಿದೆ. ಏನು ಸುಳ್ಳು ಮಾಹಿತಿಗಳನ್ನು ನೀಡಿ ಇವತ್ತು ಕೋಟಿ ಗಂಟಲೆ ಏನು ಲೂಟಿ ಮಾಡ್ತಾ ಇದ್ದಾರೆ, ಅದನ್ನು ನಾವು ಇವತ್ತು ತೀವ್ರ ಖಂಡಿಸ್ತೀವಿ. ಏನಂದರೆ, ಮೊನ್ನೆ ಬೆಳಗಾವಿಯ ಚಳಿಗಾಲದ ಅಧಿವೇಶನ ನಡೆದಿತ್ತು. ಆ ಅಧಿವೇಶನದಲ್ಲಿ ಒಬ್ಬರು ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ಸಾಬಣ್ಣ ತಳವಾರ್ ಅಂಥೇಳಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ KKRDBಗೆ ಸಂಬಂಧಪಟ್ಟಂಗೆ. ಏನಂದರೆ, KKRDBಯಲ್ಲಿ ಏನೆಲ್ಲ 5,000 ಕೋಟಿ ರೂಪಾಯಿ ಭ್ರಷ್ಟಾಚಾರದ ಬಗ್ಗೆ ನಡೆದಿರುವ ಬಗ್ಗೆ ಸರ್ಕಾರದ ಗಮನಕ್ಕಿದೆನಾ ಅಂಥೇಳಿ ಒಬ್ಬರು ಹಿರಿಯ ಸಚಿವರು, ಏನು ಯೋಜನೆ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವರಾದಂಥ D. ಸುಧಾಕರ್ ಅವರು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ 5,000 ಕೋಟಿ ಅವ್ಯವಹಾರ ಮತ್ತು ಭ್ರಷ್ಟಾಚಾರ ನಡೆದಿರುವ ಬಗ್ಗೆ ಸರ್ಕಾರದ ಗಮನಕ್ಕೆ ಬಂದಿರುವುದಿಲ್ಲ ಅಂಥೇಳಿ. ಇವರೊಬ್ಬರು ಹಿರಿಯ ಸಚಿವರಾಗಿ ಇವರಿಗೆ ನಾಚಿಕೆ ಆಗಬೇಕು. ಯಾಕಂದರೆ ಏನು ಈ ಹಿಂದೆಯೇ 6 ತಿಂಗಳ ಹಿಂದೆ ನಾವು 5,000 ಕೋಟಿ ರೂಪಾಯಿ ಭ್ರಷ್ಟಾಚಾರದ ವಿರುದ್ಧ PIL ಹಾಕಿದ್ವಿ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿ ಮಾನ್ಯ ಉಚ್ಚ ನ್ಯಾಯಾಲಯ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಸರ್ಕಾರಕ್ಕೆ ನಿರಂತರವಾಗಿ ನೋಟಿಸ್ಗಳನ್ನು ನೀಡಿ ಸರ್ಕಾರದಿಂದ ವರದಿಯನ್ನು ಪಡ್ಕೊಳ್ಳೋಕ್ಕೆ ಮಾನ್ಯ ಉಚ್ಚ ನ್ಯಾಯಾಧೀಶರು ಸರ್ಕಾರಕ್ಕೆ ಲೆಟರ್ ಬರೆದಿದ್ದಾರೆ. ಅಂದರೆ ಇವರು ಇಲ್ಲಿ ಅವ್ಯವಹಾರ ನಡೆದಿರೋ ಬಗ್ಗೆ ಇವ್ರ ಗಮನಕ್ಕೆ ಇಲ್ಲ ಅಂತ ಒಂದು. ಆಮೇಲೆ ಇಲ್ಲಿ ಇನ್ನೊಂದು ಏನು ದುರಾದೃಷ್ಟ ಅಂತಂದರೆ, ಈ ವಿಧಾನ ಪರಿಷತ್ ಸದಸ್ಯರ ಒಂದು ಪ್ರಶ್ನೆ ಇದೆ ಇಲ್ಲಿ. ಈ ಪ್ರಶ್ನೆಯ ಬಗ್ಗೆ ಏನದಂದರೆ, ಇಲ್ಲಿ 5ನೇ ಈ ಕಾಲಮ್ 2ನೇ ಪೇಜಲ್ಲಿ ಅಂತ ಹೇಳಿದೆ ನೋಡಿ, ಲಾಸ್ಟ್ ಪೇಜಲ್ಲಿ ನಾನು ಕೊಟ್ಟಿರುವಂಥ ದಾಖಲೆಗಳಲ್ಲಿ 2ನೇ ಪೇಜ್ ಕಾಮಗಾರಿ ಕೈಗೊಳ್ಳಲು ಸರ್ಕಾರ ರೂಪಿಸಿರುವ ಯೋಜನೆಗಳೇನು ಅಂತ. ಇಲ್ಲೇನು ಹೇಳ್ತಾರಂದರೆ, ಒಂದು ವ್ಯಾಪ್ಕೋಸ್ ಲಿಮಿಟೆಡ್ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ ಸಂಸ್ಥೆಯನ್ನು KKRDBಯ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ಗಾಗಿ ನಾವು ನೇಮಕ ಮಾಡಿ ಅದರ ಮೇಲೆ ಕ್ರಮ ಕೈಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಏನಂದರೆ, ಇವತ್ತು ಏನು ಇವರೀಗ D. ಸುಧಾಕರ್ ಅವರಿಗೆ KKRDB ಬಗ್ಗೆ ನಾಲೆಜೇ ಇಲ್ವೋ ಅಥವಾ ಅಧಿಕಾರಿಗಳು ಇವರೀಗ ಮಿಸ್ಗೈಡ್ ಮಾಡಿದಾರೋ ಇದಂತೂ ನಮಗೆ ಗೊತ್ತಾಗ್ತಾ ಇಲ್ಲ. ಮತ್ತು ಇನ್ನೊಂದು ಏನು ಹೇಳ್ತಾರಂದರೆ, ಆ ವಿಧಾನ ಪರಿಷತ್ ಸದಸ್ಯರು 2024-25ನೇ ಸಾಲಿನ ಹಗರಣಗಳ ಬಗ್ಗೆ ಮಾಹಿತಿ ಕೊಡ್ರಿ ಅಂತಂದಾಗ ಇವರು 2019-20ರಲ್ಲಿ ಏನು BJP ಸರ್ಕಾರ ಇತ್ತು, ಅದರಲ್ಲೂ ಕೂಡ ಪರ್ಟಿಕ್ಯುಲರ್ಲಿ ಇಲ್ಲಿ 2ನೇದು ಯಾವುದಂದರೆ ಉಪ ಕಾರ್ಯದರ್ಶಿ ಇದು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ 2ನೇ ಪೇಜಲ್ಲಿ ಇದು ಹೆಬ್ಬಳಿ ಗ್ರಾಮದ ರಸ್ತೆ ಸಂಬಂಧಪಟ್ಟಂಗೆ ಇಲ್ಲೆಲ್ಲ ಮಾಧ್ಯಮದವರು ಹಲವಾರು ವರದಿಗಳನ್ನು ಮಾಡಿದ್ರಿ. ನಾವು ಕೂಡ ಅದು 1 to 4 ಸಲುವಾಗಿ ನಾವೇ ಹೋರಾಟ ಮಾಡಿ ಇದು ಮಾಡಿದ್ದಿದೆ. ಇದು 2019-20ನೇ ವರ್ಷದ ಕಾಮಗಾರಿ. ಅವಾಗ ಇನ್ಸ್ಪೆಕ್ಷನ್ ಮಾಡಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರ್ತಾರೆ. ಇಲ್ಲಿವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅವ್ರ ಮೇಲೆ. ಈಗ ಅಧಿಕಾರಿಗಳು ಈಗ ಆಲ್ರೆಡಿ ಪ್ರಮೋಷನ್ಗಳನ್ನು ತಗೊಂಡು ಆಮೇಲೆ 2 ಜನ ರಿಟೈರ್ಮೆಂಟ್ನೂ ಆಗಿದ್ದಾರೆ. ಕ್ರಮ ಕೈಗೊಂಡಿವಿ ಅಂತ ಹೇಳಿದ್ರೆ ಇದು ಸುಳ್ಳು ವರದಿಯನ್ನು ಕೊಡ್ತಾರಂತಂದ್ರೆ ಮಾನ್ಯ ಸಚಿವರಿಗೆ ನಾಚಿಕೆ ಆಗಬೇಕು.
ಯಾಕಂದರೆ ಅವ್ರು ಯಾವಾಗ ಸಚಿವರಾದರೂ ಒಂದೇ ಒಂದು KKRD ಮೇಲೆ ಮೀಟಿಂಗ್ ಮಾಡಿಲ್ಲ ಇಲ್ಲಿ ತನಕ. ಇವರು ಅವಾಗ ಖಂಡಿಸ್ತೀವಿ. ಮತ್ತು ಈಗ ಎರಡನೇದಾಗಿ ಏನು ಹಳೆಯ BJP ಸರ್ಕಾರದ 3,000 ಕೋಟಿ ರೂಪಾಯಿ ಅನುದಾನವನ್ನೇ ಇವ್ರಿಗೆ ಖರ್ಚು ಮಾಡಲಿಕ್ಕೆ ಆಗಿಲ್ಲ. ಇವರು ಏನು ಈ ಭಾಗದ ಅಧ್ಯಕ್ಷರು ಏನಿದ್ದಾರೆ KKRD ಅಧ್ಯಕ್ಷರು ಪತ್ರಿಕಾ ಮಾಧ್ಯಮಗಳ ಎದುರುಗಡೆ ಬಂದು ರಾಜಾರೋಷವಾಗಿ ನಾವು 5,000 ಕೋಟಿ ಖರ್ಚು ಮಾಡಿದ್ದೀವಿ, ಅಲ್ಲಿ ಡೆವಲಪ್ಮೆಂಟ್ ಮಾಡಿದ್ದೀವಿ, ಇಲ್ಲಿ ಡೆವಲಪ್ಮೆಂಟ್ ಮಾಡಿದ್ದೀವಿ ಅಂತ ಹೇಳುವಂಥ ಇವರೀಗ ಸರ್ಕಾರದಿಂದ ಕೊನೆ ಪುಟ ಇದೆ ಸರ್, ದಯಮಾಡಿ ಲಾಸ್ಟಿಗೆ ನಾನು ಪೇಜ್ ಹಚ್ಚಿರೋದು ಕೊನೆ ಪುಟದಲ್ಲಿ FD ಅವರು ಒಂದು ಲೆಟರ್ ಬರೆದಿದ್ದಾರೆ. 2024-25ನೇ ಸಾಲಿನ 3,000 ಕೋಟಿನೇ ಇವ್ರು ಖರ್ಚು ಮಾಡಿಲ್ಲ. ಈಗ 5,000 ಕೋಟಿ ರೂಪಾಯಿ ನಮ್ಮ ಕುಲ್ಡಕ್ಕೆ ಬರಲ್ಲ, ಮೊದಲು ಇವು ಖರ್ಚು ಮಾಡಿ 1,700 ಕೋಟಿ, ಆಮ್ಯಾಗ ನಾವು 1 ತಿಂಗಳು ಬಿಟ್ಟಿಕ್ಕಿಂತ ದುಡ್ಡು ಕೊಡ್ತೀವಿ ಅಂತೇಳಿ FDದವ್ರು ಲೆಟರ್ ಬರೀತಾರೆ ಇವ್ರಿಗೆ. ಅಂದರೆ 2025-26 ಸಾಲ ಇವತ್ತು ಡಿಸೆಂಬರ್ ಮುಗೀತಂದ್ರೆ 3 ತಿಂಗಳಲ್ಲಿ ಇವ್ರು 5,000 ಕೋಟಿ ತೊಗೊಂಡು 5,000 ಕೋಟಿ ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಅಷ್ಟು ಖರ್ಚು ಮಾಡ್ತಾರೆ ಮಾರ್ಚ್ ತನಕ. ಏನೂ ಮಾಡಲ್ಲ ಇವ್ರ ಕೈಲಿ ಆಗಲ್ಲ. ಯಾಕಂದರೆ 24-25ನೇ ಸಾಲಿನ 3,000 ಕೋಟಿ ಖರ್ಚು ಮಾಡಲಿಕ್ಕೆ ಇವ್ರ ಕೈಲಿ ಆಗಿಲ್ಲ. ಅಂಥ ನಾಲಾಯಕ ಬೇಜವಾಬ್ದಾರಿತನ ಇರುವಂಥ ಏನು ಈ ಭಾಗದ ಶಾಸಕರುಗಳು, ಈ ಭಾಗದ ಅಧಿಕಾರಿಗಳಿಗೆ ನಾಚಿಕೆ ಬರಬೇಕು. ಮತ್ತು ಇವತ್ತು ಸರ್ಕಾರ ಮೇಲಿದೇನೋ ಅಥವಾ KKRD ಮೇಲಿದೇನೋ ಅಂತ ಗೊತ್ತಿಲ್ಲ. ಯಾಕಂದರೆ ನೀವು ಇಲ್ಲಿ 2ನೇ ಪೇಜ್ ಸರ್ಕಾರನೇ ಕಳಿಸಿರುವಂಥ ಉಲ್ಲೇಖ ಇದೆ ಸರ್. 7 ಲೆಟರ್ಗಳು ಬರೀತಾರೆ ಸರ್ಕಾರದವ್ರ ಮಂಡಳಿಗೆ. ನೀವು KTTP ಆ್ಯಕ್ಟನ್ನು ವೈಲೇಷನ್ ಮಾಡಿದ್ದೀರಿ, 5,300 ಕೋಟಿ ರೂಪಾಯಿಗಳನ್ನು ಇವತ್ತು ವಿತೌಟ್ ಥರ್ಡ್ ಪಾರ್ಟಿ ಬಿಲ್ಗಳನ್ನು ಮಾಡಿದ್ದೀರಿ ಅಂತೇಳಿ 7 ಲೆಟರ್ ಬರೀತಾರೆ ಸರ್ಕಾರದವರು. ಒಂದಕ್ಕೂ ಕೂಡ KKRD ಮಂಡಳಿಯ ಏನು ಇವತ್ತು ಇವರು ಕಾರ್ಯದರ್ಶಿ ಅಧ್ಯಕ್ಷರು ಯಾರು ಕೂಡ ರೆಸ್ಪಾನ್ಸ್ ಮಾಡಲ್ಲ. ಯಾಕೆ ಮಾಡಲ್ಲ ಅಂದ್ರೆ ಇವತ್ತು ಆ PWD, PRE ಥರ್ಡ್ ಪಾರ್ಟಿಯಿಂದ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳಿಂದ ಕಳಪೆ ಮಟ್ಟದ ವರದಿಗಳನ್ನು ಪಡ್ಕೊಂಡು ಅಲ್ಲಿ ಕಿಕ್ ಬ್ಯಾಕ್ಗಳನ್ನು ತಗೊಂಡು ಇವರೇನದ ಇವತ್ತು ಬಿಲ್ಗಳನ್ನು ಮಾಡಿದ್ದಾರೆ. ಟೋಟಲಿ ಅದು KTTP ಆ್ಯಕ್ಟ್ನ ವೈಲೇಷನ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಈ ಏನು KKRD ಸಂಬಂಧಪಟ್ಟಂಗೆ ಏನು ಇದು ಇದೆ, ಸರ್ಕಾರದ ಕಾರ್ಯದರ್ಶಿಗಳು ಯೋಜನೆ ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟ್ ಸರ್ಕಾರದ ಮನೋಜ್ ಕುಮಾರ್ ಜೈನ್ ಅವರು ಲೆಟರ್ ಬರೀತಾರೆ ಸರ್. ಇದು ಡಿಒ ಲೆಟರ್ ಇದೆ ಸರ್. ಇದು ಆದಮೇಲೆ ಡೈರೆಕ್ಟ್ ಶೋಕೇಸ್ ನೋಟಿಸ್ ಅಥವಾ ಅವ್ರಿಗೆ ಸಸ್ಪೆಂಡ್ ಮಾಡ್ಬೋದು, ಲಾಂಗ್ ಲೀವ್ನು ಕೊಡ್ಬೋದು ಸೆಕ್ರೆಟರಿ ಅವರಿಗೆ. ಈ ಸುದ್ದಿಗೋಷ್ಠಿಯಲ್ಲಿ ಯಶವಂತ್ ಸೂರ್ಯವಂಶಿ, ವಿಜಯ್ ಜಾಧವ್, ವಿಜಯಕುಮಾರ್ ಮಠಪತಿ, MD ಅಮನ್, ಪ್ರಕಾಶ್ ಓಟ್ಕರ್ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.